कर्नाटका राज्य निगम, नगरसभा, नगरपालिका, पट्टन पंचायत आउटसोर्स कर्मचारी संघ के प्रदेश अध्यक्ष एमबी नागन्ना गौड़ा ने मांग की है कि 2006 में लागू बीदर मॉडल सोसाइटी विचार को छोड़ दिया जाना चाहिए और वित्त में नागरिक कर्मचारियों को सीधे भुगतान फाइलें दी जानी चाहिए। रविवार को शहर के जिला प्रेस हाउस में एक संवाददाता सम्मेलन को संबोधित करते हुए उन्होंने कहा कि श्रम मंत्री संतोष लाड का बीदर मॉडल सोसाइटी अवधारणा को मैसूर, तुमकुर और धारवाड़ जिलों में पायलट प्रोजेक्ट के रूप में शुरू करने का आदेश एक असंवैधानिक कदम है। उन्होंने कहा कि जब बीदर सोसाइटी मॉडल योजना पहले ही विफल हो चुकी है तो राज्य सरकार का इसे पूरे राज्य में विस्तारित करने का कदम शर्मनाक है। 2017 और 2022 में राज्य में कुल 24,500 नागरिक कर्मचारियों को स्थायी कर्मचारी के रूप में नियुक्त करने का आदेश दिया गया है। स्वास्थ्य विभाग, अस्पताल, समाज कल्याण समेत विभिन्न विभागों में से सेवा दे रहे 1,50,000 से अधिक निकाय कर्मियों, आउटसोर्स कर्मचारियों को 5-6 माह से वेतन नहीं मिला है। बीदर के अलावा अन्य जिलों में भी एनजीओ द्वारा भर्ती की अनुमति दी गई है। उन्होंने कहा कि अगर सरकार इस अवैज्ञानिक उपाय को छोड़कर सीधे भुगतान करे तो सरकार को सालाना 100 करोड़ रुपए की बचत भी होगी। 7 अगस्त सुबह 10 बजे से बीदर नगर परिषद से जिला कलेक्टर कार्यालय तक विरोध प्रदर्शन शुरू किया जाएगा। कैमरामैन पपुराज का कवरेज। ನೌಕರರಿಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಬರುತ್ತೆ, ಪಿಎಫ್ ಬರುತ್ತೆ, ಇಎಸ್ಐ ಬರುತ್ತೆ ಅಂತ ಹೇಳ್ತಾರೆ. ನಾವು ಬೀದರ್ನಿಂದ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಈ ಯೋಜನೆಯನ್ನ ಅದೇ ಕಾರ್ಮಿಕರು ಎಲ್ಲರೂ ಇಲ್ಲಿ ಕೂತಿದ್ದಾರೆ ಅನ್ನೋ ಹೊರತುಪಡಿಸಿ ಇವತ್ತು ಬೀದರ್ ಮೆಡಿಕಲ್ ಕಾಲೇಜಿನಲ್ಲಿ ಕಳೆದ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಇನ್ನ ಕೆಲವರಿಗೆ 10 ತಿಂಗಳು ಸಂಬಳ ಕೊಟ್ಟಿಲ್ಲ. ಅವರು ಸಾಕಷ್ಟು ಪತ್ರಗಳನ್ನ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ, ಇನ್ನೂ ತನಕ ಸಂಬಳ ಆಗಿಲ್ಲ. ಏನ ನಮ್ಮ ಮುನ್ಸಿಪಾಲಿಟಿಗಳಲ್ಲೂ ಕೂಡ ಬಹಳಷ್ಟು ಮುನ್ಸಿಪಾಲಿಟಿಗಳಲ್ಲಿ 4-5 ತಿಂಗಳಿಂದ ಸಂಬಳವನ್ನು ಕೊಟ್ಟಿಲ್ಲ. ನೋಡಲ್ ಅಧಿಕಾರಿಯಾಗಿ ಚೈಲ್ಡ್ ವೆಲ್ಫೇರ್ ಆಫೀಸರ್ ಇದ್ರೂ ಕೂಡ ಇವತ್ತು ಸೇಮ್ ಗುತ್ತಿಗೆದಾರರಿಂದಾಗ ಯಾವ ಸಮಸ್ಯೆಗಳು ನಡೀತಾ ಇದ್ವೋ ಅದೇ ಸಮಸ್ಯೆಗಳನ್ನ ಇವತ್ತು ಬೀದರ್ ಮಾದರಿಯ ಈ ಸೊಸೈಟಿ ಯೋಜನೆಯಿಂದ ನಡೀತಾ ಇರ್ತಕ್ಕಂಥದ್ದು ಸುಳ್ಳಲ್ಲ. ಹಂಗಿರ್ಬೇಕಾದ್ರೆ ರಾಜ್ಯ ಸರ್ಕಾರ ಯಾವ ಅರ್ಥದಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ ನಾವು ಈ ಯೋಜನೆ ತರ್ತೀವಿ ಅಂತ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಫಸ್ಟ್ ಅವರು ಸ್ಪಷ್ಟನೆ ಕೊಡಬೇಕಾಗ್ತದೆ. ಮತ್ತೆ ಮುಂದುವರೆದು ಒಂದು ರಾಜ್ಯ ಸರ್ಕಾರ ಯಾವತ್ತೂ ಕೂಡ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್, ನಾವು ಕಲ್ಯಾಣ ಸರ್ಕಾರ ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ, ಒಂದು ವೆಲ್ಫೇರ್ ಸ್ಟೇಟ್ ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಎಲ್ಲ ಉದ್ಯೋಗ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆಯನ್ನು ಕೊಡ್ತಕ್ಕಂಥದ್ದು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಹೊರತು ತಾನೇ ಕಾಂಟ್ರಾಕ್ಟ್ ಆಗುವಂಥದ್ದು ಸೊಸೈಟಿ ಅಂತ ಹೇಳಿದ್ರೆ ಇವತ್ತು ಸರ್ಕಾರವೇ ಕಾಂಟ್ರಾಕ್ಟ್ ಆಗ್ತಕ್ಕಂಥದ್ದು, ಸರ್ಕಾರವೇ ಗುತ್ತಿಗೆದಾರನಾಗ್ತಕ್ಕಂಥ ಒಂದು ಕೆಲಸವನ್ನ ಈ ಸೊಸೈಟಿ ಮೂಲಕ ಮಾಡ್ತಾ ಇದೆ. ಹಂಗಾಗಿ ಸರ್ಕಾರವನ್ನು ನಾವು ಸರ್ಕಾರವಾಗಿ ನೋಡ್ಲಿಕ್ಕೆ ಬಯಸ್ತೀವಿ, ಪ್ರಜೆಗಳ ಕ್ಷೇಮವನ್ನು ಬಯಸ್ತಕ್ಕಂಥ ಸರ್ಕಾರವಾಗಿ ನೋಡ್ತೀವಿ. ಹೊರತು ಸರ್ಕಾರ ಇಲ್ಲಿ ಏಜೆನ್ಸಿ ಕೆಲಸವನ್ನ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ಹೊರಗುತ್ತಿಗೆ ನೌಕರರು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಆಗಿದೆ. ಹಾಗಾಗಿ ನಾವು ಇವತ್ತು ನೋಡಿ ಯಾವ ತರ ಸಂದರ್ಭದಲ್ಲಿ ನಾವಿದೀವಿ ಅಂತ ಹೇಳಿದ್ರೆ, ಸರ್ಕಾರ ಒಂದ್ ಕಡೆ ಈಗಾಗಲೇ ಮುನ್ಸಿಪಲ್ ಹೊರಗುತ್ತಿಗೆ ನೌಕರರು, ವಾಟರ್ ಸಪ್ಲೈ ಮಾಡ್ತಕ್ಕಂಥವ್ರು, ಬೀದರ್ ಮಾದರಿಯಲ್ಲೇ ಇಡೀ ಜಿಲ್ಲೆಗೆ ಹರಡುವಂತ ಒಂದು ಸೊಸೈಟಿ ನಿರ್ಮಾಣ ಮಾಡಿ ಮಾದರಿ ಅಂತ ಸರ್ಕಾರ ರಚಿಸ್ಕೊಳ್ಬೇಕಂತ ಒಂದು ಇದು ಮಾಡ್ತಾರೆ. ಇವಾಗ ನಮಗೆ ಬೀದರ್ನಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ನಾವು ಹೊರಗುತ್ತಿಗೆ ನೌಕರರೇ. 3 ತಿಂಗಳಿಂದ 4 ತಿಂಗಳಿಂದ ನಮಗೆ ಸಂಬಳ ಇಲ್ಲ. PF ESI ಕಟ್ತಾರೆ, ಅದು ಪರವಾಗಿಲ್ಲ. ಆದರೆ ಒಂದು ಜಿಲ್ಲಾಧಿಕಾರಿಗಳು ಹತ್ರ ಹೋಗಿ ನಾವು 3 ತಿಂಗಳಿಂದ 4 ತಿಂಗಳ ಸಂಬಳ ಕೇಳೋಕ್ಕೆ ನಮಗೆ ಆಗಂಗಿಲ್ಲ. ಒಂದು ಕಾಂಟ್ರಾಕ್ಟರ್, ಒಂದು ಗುತ್ತಿಗೆದಾರನಾದರೂ ನಾವು ಕೇಳ್ಬೋದು. ಸರ್ಕಾರದ ಒಂದು ಗುತ್ತಿಗೆದಾರನಾಗಿ ಮಾಡ್ತಾ ಇದೆ. ಇದಕ್ಕೆ ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತೆ ನಾವೇನೆಲ್ಲ ನಾಳೆ ನಮ್ಮದು ಪ್ರತಿಭಟನೆ ನಾವು ಮುನ್ಸಿಪಾಲಿಟಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ 9ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಇಡೀ ಕರ್ನಾಟಕ ರಾಜ್ಯದಂಥ ಮುನ್ಸಿಪಾಲಿಟಿಗಳು ಮತ್ತು ಬ್ರಿಮ್ಸ್ ಮೆಡಿಕಲ್ ಕಾಲೇಜಿನ ಹೊರಗುತ್ತಿಗೆ ನೌಕರರ ಕೈ ಜೋಡಿಸಿ ಒಂದು ಬೃಹತ್ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಅಕ್ಟೋಬರ್ 9ನೇ ತಾರೀಕಿಗೆ. ಮತ್ತೆ ಈಗ ವಿಚಾರ ಅಂದರೆ ಸಂತೋಷ್ ಲಾಡ್ ಸಾಹೇಬರು ಹೇಳಿದ್ರು ಬೀದರ್ ಮಾದರಿಯಲ್ಲಿ ಮಾಡ್ತೀವಿ ಅಂತ ಹೇಳಿ. ಬೀದರ್ ಮಾದರಿಯಲ್ಲಿ ಮಾಡ್ತಿರ್ತಾವೆ ನೇರ ಪಾವತಿ, ಇದಕ್ಕೂ ಕೂಡ GST, ಸರ್ವಿಸ್ ಟ್ಯಾಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಕೇಳೋ ಸರ್ಕಾರ ಒಂದೇ ಒಂದು, ನಮ್ಗೆ ನೇರ ಪಾವತಿ ಮಾಡಿದ್ರೆ ತಮಗೆ 26% ದುಡ್ಡು ಉಳಿತದೆ. ಅದನ್ನೇ ಕೂಡ ನಮಗೆ ಗುತ್ತಿಗೆ ನೌಕರರಿಗೆ ಕೊಡಿ ಅಂತ ಹೇಳಿದ, ಮತ್ತೆ ಜೀತ ಪದ್ಧತಿಗೆ ತಾವು ತಳ್ತಾ ಇದ್ದೀರಿ ಅಂತೇಳಿ ನಾವು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾನು ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ಸಿದ್ದರಾಮ ಪಾಟೀಲ್ ಅಂತೇಳಿ. ಈಗ ಮೆಡಿಕಲ್ ಕಾಲೇಜಿನ ಮಾರ್ತಿ